ಹೇಳ್ತಾ ಇದ್ದಾರೆ. ದೃಶ್ಯ ದೆಹಲಿಯ ಜಂತರ್ ಮಂತರ್ ತಲುಪಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೇರ ಪ್ರಸಾರದ ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. 11 ಗಂಟೆಗೆ ಫೆಬ್ರವರಿ 7ನೇ ತಾರೀಕು ಇಲ್ಲೇನೆ ಪ್ರತಿಭಟನೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ಇದೆ. ಪರ್ಮಿಷನ್ ಸಿಕ್ಕಿಲ್ಲ ಅನ್ನೋದು ಒಂದ್ ಕಡೆ ವಾದ. ಆದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ದೆಹಲಿಯಿಂದ ನೇರ ಪ್ರಸಾದ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದ ಮೂಲಕ ನೋಡ್ತಿದ್ದೀರಿ. ಡಿಕೆ ಹೆಸರು ಹೇಳಿ ಯಾರು ಕೆಲವರು ಯಾರು ಲಕ್ಷಾಂತರ ಜನ ಹೇಳಿದ್ದಾರೆ. ಕೆಲವರು ಅಂದ್ರೆ ಸಾವಿರಾರು ಅಂದ್ರೆ ಈಗ ಲಕ್ಷಾಂತರ ಅಂತ ಕೆಲವರು ಅಂದ್ರೇನು? ಕೆಲವರು ಸಾವಿರ ಲಕ್ಷ ಕೋಟಿ. ಕೆಲವರು ನಾನು 7 ಕೋಟಿ ಕನ್ನಡಿಗರು ಕೇಳಿದ್ದಾರೆ ಅಂತ ಹೇಳಿಲ್ಲ, ಲಕ್ಷಾಂತರ ಕನ್ನಡಿಗರು ಕೇಳಿದ್ದಾರೆ. ನೀವು ಇಲ್ಲಿ ದೇಶಭಕ್ತರು ಯಾರು ಅನ್ನೋ ಕಾಂಪಿಟೇಷನ್ ಅಥವಾ ಸರ್ಟಿಫಿಕೇಶನ್ ಕೊಡೋ ಒಂದು ವೇದಿಕೆ ಅಲ್ಲ ಇದು. ಸಿಂಪಲ್ ಪ್ರಶ್ನೆ ನೋಡಿ, ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಡಿಕೆ ಶಿವಕುಮಾರ್ ಅವರು ತಲುಪಿದ್ದಾರೆ. ಯಾವುದೇ ಪ್ರತಿಭಟನೆ ಆದ್ರೂ ಕೂಡ ಅದಕ್ಕೊಂದು ಲಾಜಿಕಲ್ ಎಂಡ್ ಅಂತ ಬೇಕು ಅಥವಾ ರಿಸಲ್ಟ್ ಅಂತ ಬೇಕು. ಏನ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಿದ್ದೀರಾ? ಪ್ರತಿಭಟನೆ ಆದ ತಕ್ಷಣ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ನಮಗಾಗಿರ್ತಕ್ಕಂಥ 60,000 ಕೋಟಿ ಏನ್ ಬಾಕಿ ಇದೆ ಅದು ಕೊಡಿ. ಟೆಕ್ನಿಕಲಿ ಹೇಳ್ಬಿಡ್ಲಾ ನೋಡಿ, ಬಾಕಿ ಬರ್ಲಿಕ್ಕಿರೋ ಒಂದೇ ಆಪ್ಷನ್ ಅಂತಂದ್ರೆ 16ನೇ ಹಣಕಾಸು ಆಯೋಗ ರಚನೆ ಆಗ್ಬೇಕು. ರಾತ್ರೋರಾತ್ರಿ ಫಂಡ್ ರಿಲೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಿಕ್ಕು ತಪ್ಪಿಸ್ಬೇಡಿ ರಾಜ್ಯದ ಜನರನ್ನ, ದಿಕ್ಕು ತಪ್ಪಿಸ್ಬೇಡಿ. ನಿಮ್ಗೂ ರಾಜ್ಯ ಸರ್ಕಾರ ಈಗ ದಿವಾಳಿ ಆಗಿದೆ. ಎಲೆಕ್ಷನ್ ಆದ್ಮೇಲೆ ಅವರು ಫ್ರೀ ಬಿಸ್ನೆಸ್ ಸ್ಟಾಪ್ ಮಾಡ್ಬೇಕು ಗ್ಯಾರಂಟಿನ. ಅದಕ್ಕೆ ಒಬ್ಬೊಬ್ಬರು ಬಾಯಲ್ಲೇ ಹೇಳಿಸ್ತಾ ಇದ್ದಾರೆ ನಿಲ್ಲಿಸ್ತೀವಿ ಅಂತೇಳಿ. ಈಗ ಗೂಬೆನ ಕೇಂದ್ರ ಸರ್ಕಾರ ಮೇಲೆ ಕೂರಿಸಬೇಕು. ಸರ್ಕಾರ ಲಿಟರಲ್ ಆಗಿ ದಿವಾಳಿ ಆಗಿದೆ, ನೆಟ್ಸಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೀವೆಲ್ಲ ಉತ್ತರ ಕೊಡ್ಲಿ. ನೋಡಿ, 15ನೇ ಹಣಕಾಸು ಆಯೋಗ ರಚನೆ ಆದಾಗ 5,400 ಕೋಟಿ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ ಅಂತ ಇಟ್ಟಿದ್ರು. ಇದು ನಾನು ಹೇಳೋದಲ್ಲ, ಕನ್ಫರ್ಮ್ ಮಾಡ್ಕೊಳ್ಳಿ. ಬೆಂಗಳೂರಿಗೆ ಸ್ಪೆಷಲ್ ಗ್ರಾಂಟ್ ಅಂತ 6,000 ಕೋಟಿ ಇತ್ತು. ಅದೇ ರೀತಿ ಹಲವಾರು ಯೋಜನೆಗಳಿಂದ 60,000 ಕೋಟಿ ಇನ್ನೂ ಬಾಕಿ ಇದೆ. ಆ ಬಾಕಿ ಕೊಡ್ತಾರೆ ಅದು ಪ್ರಶ್ನೆ. ಚಂದ್ರಶೇಖರ್ ಅವರೇ, ರಿಪಬ್ಲಿಕ್ ಕನ್ನಡದ ಸ್ಟ್ಯಾಂಡ್ ವೆರಿ ಕ್ಲಿಯರ್. ಕರ್ನಾಟಕದ ಜನರಿಗೆ ಅನ್ಯಾಯ ಆದ್ರೆ ಅದನ್ನ ನಾವು ಕೂಡ ಖಂಡಿಸ್ತೀವಿ, ಪ್ರಶ್ನೆ ಮಾಡ್ತೀವಿ. ನಮ್ಮ ಇಂಟೆನ್ಷನ್ ಕೂಡ ಅದೇನೆ, ಬರ್ಲಿ ವಾಪಸ್ ದುಡ್ಡು ಅಂತ. ಟೆಕ್ನಿಕಲಿ ಪಾಸಿಬಲ್ ಇದೆಯಾ? ರಿಪಬ್ಲಿಕ್ ಮಹಾಭಾರತ ಡಿಬೇಟ್ ನೋಡ್ತಿರ್ಬೇಕು. ಫ್ಲೋರ್ ಆಫ್ ದ ಹೌಸ್ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಡಿಬೇಟ್ ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಡಿಬೇಟ್ ಮಹಾಭಾರತ ಡಿಬೇಟಾ? ಇಲ್ಲ, ನಾಳೆ ಬ್ಯಾನರ್ ನೋಡ್ತಾರೆ. ಪೋಸ್ಟರ್ ನಾಳೆ ಬ್ಯಾನರ್ ನೋಡ್ತಾರೆ. ಇಲ್ಲ, ವೀರಣ್ಣ ಅವರು ಫ್ಲೋರ್ ಆಫ್ ದ ಹೌಸ್ ಕ್ಲಾರಿಫೈ ಮಾಡಿದ್ದಾರೆ. ವೀರಣ್ಣ ಅವರು ಸತೀಶ್ ಅವರು ಉತ್ತರ ಕೊಡ್ಲಿ. ಫಸ್ಟ್ ವೀರಣ್ಣ ಅವರೇ, ಸಾಧ್ಯ ಇದೆ ಇವಾಗ ಹೋಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಿದ್ದಾರೆ, ರಾಜ್ಯ ಜನರು ಹೇಳಿ ಕಳಿಸಿದ್ದಾರೆ ನಾವು ದುಡ್ಡು ಕೊಟ್ಬಿಡೋಣ ಅಂತ ಹೇಳಿ. ಕೇಂದ್ರ ಸರ್ಕಾರಕ್ಕೆ ಹಣ ಕೊಡ್ಲಿಕ್ಕೆ ಟೆಕ್ನಿಕಲಿ ಪಾಸಿಬಲ್ ಇದೆಯಾ ಇಲ್ವಾ? ಮೇಡಮ್, ಈಗ 16ನೇ ಫೈನಾನ್ಸ್ ಕಮಿಷನ್ ಆಗಿದೆ. ಅದು ಎಫೆಕ್ಟಿವ್ ಫ್ರಮ್ 2026ರಿಂದ 2031ರವರೆಗೂ 5 ವರ್ಷ ಕಾಲಾವಧಿ ಇರುತ್ತೆ. ಈಗ ಇವರು ಆಕ್ಟ್ ಮಾಡಬೇಕು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಹಣಕಾಸು ಸಚಿವರು ನಮ್ಮ ಮುಖ್ಯಮಂತ್ರಿಗಳೇ ಆಗಿದ್ದಾರೆ. ಖಂಡಿತವಾಗ್ಲೂ ನಮಗೆ ಏನು ಬರಬೇಕು ನ್ಯಾಯಯುತವಾಗಿ, ಏನು ಎಲ್ಲಿ ನಮಗೆ ಅನುದಾನ ಕೊರತೆ ಆಗಿದೆ ಅದನ್ನೆಲ್ಲ ಮನವರಿಕೆ ಮಾಡಿಕೊಡ್ಬೇಕು. 16ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಮಾಡಿಕೊಟ್ಟು ಖಂಡಿತ ಅದನ್ನ ಬರೋ ತರ ಮಾಡ್ಕೋಬೇಕು. ಆಮೇಲೆ 15ನೇ ಫೈನಾನ್ಸ್ ಅಂದ್ರೆ ಪ್ರತಿಭಟನೆ ಮಾಡೋದ್ರಿಂದ ಪ್ರಯೋಜನ ಇದೆಯಾ? ಅಷ್ಟು ಖಂಡಿತವಾಗ್ಲೂ ಪ್ರಯೋಜನ ಇಲ್ಲ. ಇಲ್ಲಾಂದ್ರೆ ಸರ್ವ ಪಕ್ಷಗಳ ಒಂದು ನಿಯೋಗ ಆದ್ರೂ ಕರ್ಕೊಂಡೋಗಿ ಮಾಡಿದಿದ್ರೆ ತಕ್ಕ ಮಟ್ಟಿಗಾದ್ರೂ ಕೇಂದ್ರ ಮನವೊಲಿಸಬಹುದಿತ್ತು. ಇಲ್ಲ ಬೇಕಿರುವಂತ ಯೋಜನೆಗಳಾದ್ರೂ ಪಡ್ಕೋಬೇಕಿತ್ತು. ಅದು ಮಾಡೋದ್ ಬಿಟ್ಟು ಈ ತರ ಮಾಡ್ತಾ ಇರೋದು ಇದು ಒಂಥರ ಖಂಡನೀಯವಾದದ್ದು. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಈಗ ನಮ್ಮಲ್ಲಿ 4 ವರ್ಷದಿಂದ ಸ್ಥಳೀಯ ಆಡಳಿತ ಇಲ್ಲ. ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಬೆಂಗಳೂರಲ್ಲಿ ಬಿಬಿಎಂಪಿ ಇರ್ಬೋದು. 36,941 ಕೋಟಿ ಅನುದಾನ ಬರಬೇಕಾಗಿದ್ದು ಕೇಂದ್ರದಿಂದ. ಈ ಕಾರಣದಿಂದ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯಿಂದ ಬಂದಿಲ್ಲ ನಮ್ಗೆ.
ಇದಕ್ಕೆ ಒಣ ಅದ್ರಲ್ಲಿ 3 ವರ್ಷ BJP ಬಿಜೆಪಿನೂ ಪಾಲು ಇದೆ, ಇದೆ. 8 ತಿಂಗಳು ನಿಮ್ದು ಪಾಲು ಕಾಂಗ್ರೆಸ್ ಇದೆ. ಈ ಬೇಜವಾಬ್ದಾರಿತನ ಬಿಟ್ಟು ಬೇಜವಾಬ್ದಾರಿತನ ಬಿಟ್ಟು ಖುಷಿ ಏನ್ ಆಡಳಿತ ಕೊಡಬೇಕು. ಇಲ್ಲ ಸತೀಶ್ ಸರ್ ಖುಷಿ ಏನ್ ಗೊತ್ತಾ, ಇಷ್ಟ ದಿನ ಬರ್ತಿದ್ದ ಜೆಡಿಎಸ್ ವಕ್ತಾರರು ಸೆಕೆಂಡ್ ಬಿಜೆಪಿ ವಕ್ತಾರರ ತರ ಮಾತಾಡ್ತಿದ್ರು, ಇವತ್ತು ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ದಾರೆ. ಖುಷಿ ಪಡಿ, ಉತ್ತರ ಕೊಡಿ. ಅದು ಕೆಲವು ವಾಸ್ತವವನ್ನು ಹೇಳಬೇಕಾಗ್ತದೆ, ಯಾಕಂದ್ರೆ ಮುಚ್ಚುಮರೆ ಮಾಡಕ್ಕಾಗಲ್ಲ. ಯಾಕಂದ್ರೆ ರಾಜ್ಯದ ವಿಚಾರಗಳಲ್ಲಿ ಇವಾಗ ಏನು ಮಿತ್ರರು ಹೇಳಿದ್ರು ನಾನು ಒಪ್ತೀನಿ ಖಂಡಿತ, ಯಾಕಂದ್ರೆ ಮುಕ್ತ ಮನಸ್ಸಿಂದ ಅವರು ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ನೋಡಿ, BBMP ನಡೆದಿಲ್ಲ, BBMP ಚುನಾವಣೆ ನಡೆದಿಲ್ಲ, 11,000 ಕೋಟಿ ಅನುದಾನ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಇದಕ್ಕೆ ಯಾರು ಹೊಣೆ? ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಲ್ಲ. ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆಗಳು ಇಲ್ಲಿ ನಡೆದಿಲ್ಲ. ಸೊ ಅದರಿಂದ ಗ್ರಾಮೀಣಾಭಿವೃದ್ಧಿ ಮತ್ತೆ ಬೇರೆ ಇಲಾಖೆಗಳು ಅಂದ್ರೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಗ್ರಾಂಟ್ಗಳು 11,000 ಕೋಟಿ ರೂಪಾಯಿ ಹೋಲ್ಡ್ ಆಗಿದೆ. ಸೊ ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಹೊಣೆ ಅಂತ ಹೇಳಿದ್ರೆ ಹಿಂದೆ ಆಳತಕ್ಕಂಥ ಬಿಜೆಪಿನೂ ಸಹ ಹೊಣೆ. ಮತ್ತೆ So ಈಗಿರುವ BJP ಕಾಂಗ್ರೆಸ್ ಸರ್ಕಾರ ಅಲ್ಲ, ಕೂಡ ಕಾಂಗ್ರೆಸ್ 6 ತಿಂಗಳು ಬಂದ ತಕ್ಷಣ ನೀವೆಲ್ಲಾನು ಇವರು ಸ್ಥಳೀಯ ಆಡಳಿತ ಇಲ್ದೇನೆ ಅಲ್ಲ, ಉತ್ತಮ ಆಡಳಿತ 6 ತಿಂಗಳು ಕೂಡ ಬಂದಿರೋ ರಾಜ್ಯ ಸರ್ಕಾರಕ್ಕೆ ನೀವು ಇಷ್ಟು ಅಗ್ರೆಸಿವ್ ಆಗಿ ಒತ್ತಡದಿಂದ ಮಾತಾಡ್ತೀರಾ ಅಂತ ಹೇಳಿದ್ರೆ, ನೀವು 4 ವರ್ಷ ನೀವು ಟೀಕೆ ಮಾಡ್ಕೊಂಡ್ ಬಂದ್ರಿ. ಇಲ್ಲ. ಕೇಂದ್ರದಿಂದ ಡಾಕ್ಟರ್ ತಾರತಮ್ಯ ಬಂದಿದ್ದು ನಿಮ್ ಸರ್ಕಾರ ಇದ್ದಾಗ ಡಾಕ್ಟರ್ ಟೀಕೆ ಮಾಡಿದ್ರೋ ಸತೀಶ್. ಇಲ್ವಾ ನೀವು? ಡಾಕ್ಟರ್ ಸಿದ್ದರಾಮಯ್ಯ ಅವರು ಅವಾಗ ವೀರಣ್ಣ CM ಅವರೇ. ಆಗಿದ್ರು. ಅಲ್ಲ ನೋಡಿ, ವೀರಣ್ಣ ಅವರೇ. 15ನೇ ಫೈನಾನ್ಸ್ ಕಮಿಷನ್ ಆದಾಗ ಏನ್ ಮಾಡ್ತಾ ಇದ್ರು ಅವರು? ವೀರಣ್ಣ ಅವರೇ. ಅನುದಾನದ ಡಾಕ್ಟರ್ ಸತೀಶ್, ತಾರತಮ್ಯಗಳಿಗೆ ಡಾಕ್ಟರ್ ಸತೀಶ್ ಅವ್ರು ನೀವು ಹೇಳೋದ್ರಲ್ಲಿ ನಿಜ ಇದೆ. ಯಾಕಂದ್ರೆ ನಾನು ಕಾರ್ನರ್ ಮಾಡಬೇಕು ಚಂದ್ರಶೇಖರ್ ಅವ್ರನ್ನ. ಇವಾಗ ನೋಡಿ, ಇದೆಲ್ಲ ಓಕೆ, ನೀವೇನು ಹೇಳಿದ್ರಿ, ನಾನು ಹೇಳಿದ್ದೀನಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ.